ಅಮ್ಮ ಗೋಡೆ ಹಿಡಿದುಕೊಂಡು ನಡೆಯುತ್ತಿದ್ದರೆ ಅವರ ಕೈ ಇಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪ ಮಸಕಾಗುತ್ತಿತ್ತು. ಇದನ್ನು ನೋಡಿದ ಸೊಸೆ ಮುಖ ಭಾವ ಬದಲಾಗುತ್ತಿತ್ತು. ಅಂದು ಒಂದು ದಿನ ಎಂದಿನಂತೆ ಗೋಡೆ ಮೇಲೆ ಕೈ ಇಟ್ಟಿದ್ದರು. ಮಂಡಿ ನೋವಿಗೆ ಎಣ್ಣೆ ಹಚ್ಚಿಕೊಂಡಿದ್ದರೇನೋ, ಕೈ ಗೋಡೆಯ ಮೇಲೆ ಹಾಗೆ ಮೂಡಿತು. ಸೊಸೆ ಗಂಡನೊಡನೆ ರೇಗಿಬಿಟ್ಟಳು. ಗಂಡನಿಗೆ ಅವತ್ತು ಏನೋ ಆಗಿತ್ತೋ ಏನೋ. ಮಗನು ಅಮ್ಮನ ರೂಮಿಗೆ ಹೋಗಿ, ಅಮ್ಮ ನಡೆಯುವಾಗ ಗೋಡೆಯನ್ನು ಮುಟ್ಟದೆ ಹಾಗೆ ನಡೆಯಲು ಆಗಲ್ವಾ ನಿಮಗೆ ಎಂದು ಏರು ಧ್ವನಿಯಲ್ಲಿ ಮಗನು ಅಮ್ಮನನ್ನು ಗದರಿಸಿದ. ಅಮ್ಮ ಮಗನ ಮುಖವನ್ನು ನೋಡಿದರು. ಅಮ್ಮನ ಮುಖ ಚಿಕ್ಕ ಮಗುವಿನಂತೆ ಆಯಿತು. ಅಮ್ಮ ಮಗನ ಮಾತಿನಿಂದ ಮೌನವಾಗಿ ತಲೆ ತಗ್ಗಿಸಿದರು. ಮಗನು ತಾಯಿಯ ಮುಖವನ್ನು ನೋಡಿ, ಛೇ, ನಾನು ಆಗ ಗದರಿಸಬಾರದಾಗಿತ್ತು ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಸ್ವಾಭಿಮಾನಿಯಾಗಿದ್ದ ಅಮ್ಮ ಮೌನವಾಗಿ ಬಿಟ್ಟರು. ಅಮ್ಮನ ಗೋಡೆ ಹಿಡಿದು ನಡೆಯಲೇ ಇಲ್ಲ. ಅಂದು ಒಂದು ದಿನ ಅಮ್ಮ ಆಯ ತಪ್ಪಿ ಬಿದ್ದರು. 2 ದಿನ ತ್ಯಜಿಸಿದರು. ದಿನಗಳು ಉರುಳುತ್ತಾ ಇತ್ತು. ಒಂದು ದಿನ ಹೆಂಡತಿ ಮನೆಯ ಎಲ್ಲ ಗೋಡೆಗಳು ಬಳೆಯಬೇಕು ಎಂದಳು. ಬಣ್ಣ ಹೊಡೆಯುವವರು ಬಂದರು. ನನ್ನ 5 ವರ್ಷದ ಮಗ ಕಿರಣ್ ಅಜ್ಜಿ ಎಂದರೆ ಪ್ರಾಣ. ಏನು ಮಾಡಿದರೂ ಗೋಡೆಯ ಮೇಲಿನ ಕೈ ಗುರುತನ್ನು ಅಳಿಸಲು ಬಿಡಲಿಲ್ಲ. ಅವನ ರಂಪಾಟ ಕಂಡು ಬಣ್ಣ ಬಳಿಯವರು, ಸರಿ, ಆ ಕೈ ಗುರುತಿನ ಸುತ್ತ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡುತ್ತೇವೆ ಎಂದರು. ಮಗನ ಹಠಕ್ಕೆ ಮಣಿಯಬೇಕಾಗಿತ್ತು. ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೆ ಒಂದು ಹೊಸ ರೂಪ ಕೊಟ್ಟರು. ಅದು ಮನೆಗೆ ಬಂದವರ ಗಮನ ಸೆಳೆಯುತ್ತಾ ಇತ್ತು. ಎಲ್ಲರೂ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಿದ್ದರು. ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗ ಮಾತ್ರ ಆ ಜಾಗಕ್ಕೆ ವಿಶೇಷ ಪೇಂಟ್ ಮಾಡಲಾಗುತ್ತಿತ್ತು. ಮೊದಮೊದಲು ಮಗನ ಒತ್ತಾಯಕ್ಕೆ, ಆದರೂ ಈಗ ಅದರ ಮೇಲೆ ವ್ಯಾಮೋಹ ಬೆಳೆಯುತ್ತಾ ವರ್ಷಗಳು ಉಳಿಯುತ್ತಿದ್ದವು. ಮಗನಿಗೆ ಮದುವೆಯಾಗಿ ಅಂದು ಅಪ್ಪ ಅಮ್ಮ ಇದ್ದ ಜಾಗದಲ್ಲಿ ನಾನು ಇದ್ದೆ. ಅವರಷ್ಟು ವಯಸ್ಸಾಗದಿದ್ದರೂ 70ರ ಆಸುಪಾಸಿನಲ್ಲಿದ್ದೆ. ಇದ್ದರೆ ನನಗೆ ಆಗಲೇ ನಡೆಯುವಾಗ ಗೋಡೆಗೆ ಒಂದು ಕೈ ಕೊಟ್ಟು ನಡೆಯಬೇಕೆಂದೆನಿಸುತ್ತಿತ್ತು. ಆದರೂ ಅಂದು ನಾನು ಕೋಪ ಮಾಡಿಕೊಂಡಿದ್ದು ನೆನಪಾಗುತ್ತಿತ್ತು. ಗೋಡೆಗೆ ಎಲ್ಲ ಕೈಗಳು ತಾಕುವುದು. ಗೋಡೆ ಬಿಟ್ಟು ದೂರದಲ್ಲಿ ನಡೆಯುತ್ತಾ ಇದ್ದೆ. ಅಂದು ಒಂದು ದಿನ ನನ್ನ ರೂಮಿನಿಂದ ಹೊರಬಂದು ಹೆಜ್ಜೆ ಇಡುವಾಗ ಅಷ್ಟರಲ್ಲಿ ಮೈ ವಾಲಿತ್ತು. ಆಧಾರಕ್ಕಾಗಿ ಕೈ ಚಾಚಿದೆ. ನಿಮಿಷದಲ್ಲಿ ಓಡಿ ಬಂದ ಮಗ ತೋಳಿನಲ್ಲಿ ನಾನು ಇದ್ದೆ. ಅಪ್ಪ, ಹೊರಗೆ ಬರುವಾಗ ಗೋಡೆ ಹಿಡಿದುಕೊಂಡು ಮೆಲ್ಲನೆ ಬರಬಾರದೆ? ನೋಡು, ಈಗ ನೀನು ಬಿದ್ದು ಬಿಡುತ್ತಿದ್ದೀರಿ. ಅಚ್ಚರಿಯಿಂದ ಮಗನ ಮುಖ ನೋಡಿ ಅವನ ಮುಖದಲ್ಲಿ ಅಪ್ಪ ಎಲ್ಲಿ ಬೀಳುತ್ತಾನೋ ಎಂಬ ಆತಂಕ ಇತ್ತು. ಅಮ್ಮನ ಹಳೆ ಕೈ ಗುರುತುಗಳು ಅಲ್ಲೇ ಸ್ವಲ್ಪ ದೂರದಲ್ಲಿತ್ತು. ನೋಡಿದೆ. ಅಮ್ಮನ ಮುಖ ಕಣ್ಮುಂದೆ ಬಂದು ಹೋಯಿತು. ಅಮ್ಮನಿಗೆ ಅಂದು ನಾನು ಗದರಿಸದೇ ಇದ್ದಿದ್ದರೆ ಅಮ್ಮ ಇನ್ನೂ ಸ್ವಲ್ಪ ದಿನ ಬದುಕುತ್ತಿದ್ದರೋ ಏನೋ ಕಣ್ತುಂಬಿತ್ತು. ಓಡಿ ಬಂದ 8 ವರ್ಷದ ಮೊಮ್ಮಗಳು, ತಾತ, ನನ್ನ ಹೆಗಲು ಹಿಡಿದುಕೊಂಡು ನಡೆಯಿರಿ ಎಂದು ತನ್ನ 2 ಕೈಯನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು. ಆವಾಗ ನಾನು ಸೋಫಾ ಮೇಲೆ ಕುಳಿತು ಮೊಮ್ಮಗಳು ಅವಳ ಡ್ರಾಯಿಂಗ್ ಬುಕ್ ತಂದು, ತಾತ, ಇವತ್ತು ಕ್ಲಾಸಿನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಎಂದಳು. ಆವಾಗ ನಾನು ಯಾವ ಚಿತ್ರ ಬರೆದೆ ಎಂದು ಕೇಳಿದೆ. ಅವಳು ಗೋಡೆಯ ಮೇಲೆ ಸುಂದರವಾಗಿ ಡಿಸೈನ್ ಮಾಡಿದ ಸುಂದರ ಕೈ ಚಿತ್ರಗಳನ್ನು ಮೊಮ್ಮಗಳು ಗೋಡೆಯಲ್ಲಿ ಇದ್ದಂತೆ ಬರೆದಿದ್ದಳು. ಮೊಮ್ಮಗಳು ಮತ್ತು ಹೇಳಿದ, ತಾತ, ಮಿಸ್ ಕೇಳಿದರು ಇದು ಏನು ಅಂತ. ಅದಕ್ಕೆ ನಾನು, ಇದು ನನ್ನ ಅಮ್ಮನ ಕೈಗುರುತು ಎಂದೆ. ನಮ್ಮ ಮನೆಯ ಗೋಡೆ ಮೇಲೆ ಈಗಲೂ ಇದೆ ಎಂದು ಹೇಳಿದೆ ಎಂದಳು. ಅದಕ್ಕೆ ಮಿಸ್, ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯ ಮೇಲೆ ಚಿತ್ರಗಳು ಗೀಚಿರುವ ಗೆರೆಗಳು, ಇವುಗಳನ್ನು ಎಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಸಂಭ್ರಮ ಪಡುತ್ತಾರೆ. ಹಾಗೆ ನಾವು ಅವರು ವಯಸ್ಸಾದ ಮೇಲೆ ಕೂಡ ಅವರನ್ನು ಅದೇ ಪ್ರೀತಿಯಿಂದ ಪ್ರೀತಿಸಬೇಕು ಎಂದು ಹೇಳಿದರು. ನನಗೆ ಮಗ ಮೊಮ್ಮಗಳ ಮುಂದೆ ತೀರಾ ಚಿಕ್ಕವನೆಂದೆನಿಸಿತು. ರೂಮಿಗೆ ಬಂದು ಬಾಗಿಲು ಬಂದು ಮಾಡಿ, ಅಮ್ಮ, ನನ್ನನ್ನು ಕ್ಷಮಿಸಿಬಿಡು ಎಂದು ಜೋರಾಗಿ ಅತ್ತು. ನೆನಪಾದಾಗೆಲ್ಲ ಕಣ್ಣಂಚು ಒದ್ದೆಯಾಗುತ್ತಿದೆ.